ಇದೆಲ್ಲ ಮೊನ್ನೆ ಅಹಮದಾಬಾದಲ್ಲಿ ಕೂಡ ಅದು ಸ್ಪೆಸಿಫಿಕ್ ಆಗಿ ಚರ್ಚೆ ಬಂತಲ್ಲ ಅದು. ಮತ್ತು ರಾಹುಲ್ ಗಾಂಧಿ ಈಗೇನಿಲ್ಲ ಹೊಸದಾಗಿ ಹೇಳೋದಿಲ್ಲ, ಹಳದೇ ಹೇಳ್ತಾರೆ ಜಾತಿ ಜನಗಣತಿ ಆಗಬೇಕು, ಈ ವರ್ಗಗಳನ್ನ ಮೇಲೆತ್ತುವಂತ ಕಾರ್ಯಕ್ರಮ ಆಗಬೇಕು ಯೋಜನೆಗಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಮತ್ತು ಅನುಗುಣವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮ ಮಾಡಿದ್ದಾರೆ. ಒಂದೇ ಅದರಲ್ಲಿ ಹಳೇದೇ ಹೊಸದಿಲ್ಲ, ಒಂದೇ ವರದಿ ಅದನ್ನೇ ಸಾಧಕ ಬಾಧಕವಾಗಿ ಚರ್ಚೆ ಮಾಡ್ಬೇಕಷ್ಟೇ. ವರದಿ ಬಗ್ಗೆ ನಿಮ್ಮ ಒಕ್ಕಲಿಗರು ಮತ್ತು ಲಿಂಗಾಯತ ಶಾಸಕರು ವಿರೋಧ ಇತ್ತು. ಈಗಲೂ ಸಹ ವರದಿಯನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ವಹಿಸಬೇಕಾ ಅಥವಾ ವರದಿಯನ್ನ ಅಂಗೀಕಾರ ಮಾಡಬೇಕು? ಅದು ನಾಳೆವರೆಗೆ ವೇಟ್ ಮಾಡ್ಬೇಕು. ನಾಳೆವರೆಗೆ ವೇಟ್ ನನಗೆ ಗೊತ್ತಿಲ್ಲ. ಅಲ್ಲ, ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ನನಗೆ ಗೊತ್ತಿಲ್ಲ. ನಾಳೆವರೆಗೆ ಕಾದ್ ನೋಡೋಣ. ಇದೆಲ್ಲ ಮೊನ್ನೆ ಅಹಮದಾಬಾದಲ್ಲಿ ಕೂಡ ಅದು ಸ್ಪೆಸಿಫಿಕ್ ಆಗಿ ಚರ್ಚೆ ಬಂತಲ್ಲ ಅದು. ಮತ್ತು ರಾಹುಲ್ ಗಾಂಧಿ ಈಗೇನಿಲ್ಲ ಹೊಸದಾಗಿ ಹೇಳೋದಿಲ್ಲ, ಹಳದೇ ಹೇಳ್ತಾರೆ ಜಾತಿ ಜನಗಣತಿ ಆಗಬೇಕು, ಈ ವರ್ಗಗಳನ್ನ ಮೇಲೆತ್ತುವಂತ ಕಾರ್ಯಕ್ರಮ ಆಗಬೇಕು ಯೋಜನೆಗಂತ ಪದೇ ಪದೇ ಹೇಳ್ತಾನೆ ಇರ್ತಾರೆ. ಮತ್ತು ಅನುಗುಣವಾಗಿ ನಮ್ಮ ಸರ್ಕಾರ ಕಾರ್ಯಕ್ರಮ ಮಾಡಿದ್ದಾರೆ. ಒಂದೇ ಅದರಲ್ಲಿ ಹಳೇದೇ ಹೊಸದಿಲ್ಲ, ಒಂದೇ ವರದಿ ಅದನ್ನೇ ಸಾಧಕ ಬಾಧಕವಾಗಿ ಚರ್ಚೆ ಮಾಡ್ಬೇಕಷ್ಟೇ. ವರದಿ ಬಗ್ಗೆ ನಿಮ್ಮ ಒಕ್ಕಲಿಗರು ಮತ್ತು ಲಿಂಗಾಯತ ಶಾಸಕರು ವಿರೋಧ ಇತ್ತು. ಈಗಲೂ ಸಹ ವರದಿಯನ್ನ ಕ್ಯಾಬಿನೆಟ್ ಸಬ್ ಕಮಿಟಿ ವಹಿಸಬೇಕಾ ಅಥವಾ ವರದಿಯನ್ನ ಅಂಗೀಕಾರ ಮಾಡಬೇಕು? ಅದು ನಾಳೆವರೆಗೆ ವೇಟ್ ಮಾಡ್ಬೇಕು. ನಾಳೆವರೆಗೆ ವೇಟ್ ನನಗೆ ಗೊತ್ತಿಲ್ಲ. ಅಲ್ಲ, ಸರ್ಕಾರ ಏನ್ ನಿರ್ಧಾರ ಮಾಡುತ್ತೆ ನನಗೆ ಗೊತ್ತಿಲ್ಲ. ನಾಳೆವರೆಗೆ ಕಾದ್ ನೋಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.